ಯಾಕಲೆ ಏನಾಯ್ತು? ಬಿಡೋಣ, ನಾ ಸಾಯ್ಬೇಕು. ಯಾಕೋ ಏನಾಯ್ತು? ಏನೂ ಇಲ್ಲ ಬಿಡೋಣ, ಎಲ್ಲ ಫ್ರೆಂಡ್ಸ್ ನಂಬಿ ಮೋಸ ಹೋದೆ. ಯಾಕೋ ತಮ್ಮ ಏನಾಯ್ತು? ಅಣ್ಣ, ನಮ್ಮದು ಮಸ್ಕಿ ಹತ್ರ ದೀನ್ ಸಮುದ್ರ. ಮಚ್ಚ, ಭಾಳ ಹೊತ್ತಾಯ್ತಾ ಬಂದು? ಹ್ಞೂ ಮಚ್ಚ, ಸ್ವಲ್ಪ ಹೊತ್ತಾಯಿತು. ಟೀ ಹೇಳಿದ್ದೀರಾ? ಅಣ್ಣ, ಟೀ ತಗೊಂಬ. ಅಣ್ಣ, ನಿಮ್ಮ ಟೀ ರೆಡಿ. ತಗೊಳ್ಳಿ ಮಚ್ಚ ಟೀ. ಲೇ ಮಗ, ಎಲ್ಲಿ ಹೋಗೋದು ಇವತ್ತು? ಇದ್ದೇ ಇದೆಯಲ್ಲಪ್ಪ, ಕಾಲೇಜಿಗೆ ಹೋಗ್ಬೇಕು. ನಿಮ್ದೇನು ಬಿಡಪ್ಪ, ಕಾಲೇಜಿಗೆ ಹೋಗ್ತೀರಾ? ನಾವು ಹೊಲ ಮನೆ ಕೆಲಸ ಮಾಡಬೇಕು. ಸರಿ ತಗೊಳ್ಳಿ, ನಾನು ಗ್ಯಾರೇಜ್ಗೆ ಹೋಗ್ಬೇಕು. ಹೋಗೋಣ ನಡೀರಿ. ನಮ್ಮ ಏರಿಯಾದಲ್ಲಿ ಗಣಪ ಹೋಗ್ತಿದ್ದೆ, ಹೋಗೋಣ ಬನ್ನಿ. ಸರಿ ಮಚ್ಚ, ಹೋಗೋಣ ಬನ್ನಿ. ನಮ್ಮ ಹುಡುಗಿ ಇನ್ನೊಬ್ಬಳನ್ನ ಲವ್ ಮಾಡ್ತಾ ಇದ್ದಾಳಂತೆ. ಯಾಕೋ ಮಗ ಏನಾಯ್ತು? ಸ್ವಲ್ಪ ಜಗಳ ಆಯಿತು, ಅದಕ್ಕೆ. ಯಾಕೆ ಮಗ ಜಗಳ ಆಯ್ತು? ಮಗ ಅಲ್ಲೋಡು. ಮಗ ಏನಾಯ್ತು? ಮಗ ಏನಾಯ್ತು? ಮಗ ಏನಾಯ್ತು ಮಚ್ಚ? ನಿಖಿಲ್ ಹುಡುಗರು ಮಾಡಿದ್ಬಿಟ್ರು ಮಗ. ನಿಮ್ಮ ಅಣ್ಣನ ನೋಡಬೇಕು. ಯಾಕೋ ನಮ್ಮ ಹುಡುಗರನ್ನ ಮುಟ್ಟಿದೀಯಾ? ನಮ್ಮ ತಮ್ಮನ ಮುಟ್ಟಿದ್ರೆ ಬಿಟ್ಬಿಡ್ತೀವಾ? ಇವಾಗ ಮುಟ್ರು ನಮ್ಮ ಹುಡುಗರನ್ನ. ಹೊಡಿರೋ ನನ್ನ ಮಕ್ಕಳನ್ನ. ಹಲೋ ಮಚ್ಚ,
ತುಂಬ ಹೊಡೆದ್ಬಿಟ್ಟಿದ್ರೆ ಮಟ್ಟಕ್ಕೆ ಬಾ. ಯಾರೋ ಮಚ್ಚ ನೀನು ಹೊಡೆದಿದ್ದು? ನಮ್ಮನ್ನು ಮುಟ್ಟೋಕ್ಕೂ ಮುಂಚೆ ನಮ್ಮಿಂದ ಯಾರಿದ್ದಾರೆ ಅಂತ ತಿಳ್ಕೊ. ಸಾರಿ ಅಣ್ಣ, ತಪ್ಪಾಯಿತು. ಮಗ ಯಾವುದೋ ಫೋನ್ ಬಂತು. ಎತ್ತಿ ಮಾತಾಡಲಿ. ಯಾರು ಮಗ ಹುಡುಗಿ? ಯಾರೂ ಇಲ್ಲ ಬಿಡಲಿ. ಇಲ್ಲೇ ಅದು ಅನಿಲ್ ಅವ್ರ ಮನೆ ನಂಬರ್ ತಾನೇ? ಹ್ಞೂನ್ಲೇ, ಅವರ ಮನೆ ನಂಬರ್. ಯಾರು ಲೇ ಆ ಹುಡುಗಿ? ಅನಿಲ್ ಅವ್ರ ತಂಗಿಲಿ. ಮಗ ಏನು ಹೇಳ್ತಾ ಇದೀಯ ನೀನು? ನಮ್ಮ ಫ್ರೆಂಡ್ ತಂಗಿನ ಲವ್ ಮಾಡ್ತಾ ಇದೀಯಾ? ಹ್ಞೂನ್ಲೇ, ನಾನೇನು ಮಾಡಲಿ ಹೇಳು. ಆ ಹುಡುಗಿ ಬೇಡ ಬೇಡ ಅಂದರೆ ಫೋನ್ ಮಾಡ್ತಾವಳೆ. ಲೇ ಮಗ, ನೀನು ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಲೇ, ಈ ವಿಷಯನ ಅನಿಲ್ಗೆ ಹೇಳಿದೀಯಾ? ಇಲ್ಲ ಮಗ, ಅವನಿಗಿನ್ನೂ ಹೇಳಿಲ್ಲ. ಮಗ, ನೀನು ಅವನಿಗೆ ಹೇಳ್ಬೇಕಾಗಿತ್ತು. ಲೇ ಮಗ, ಅವಳೇನಾದರೂ ಫೋನ್ ಮಾಡಿದರೆ ನೀವು ಫೋನ್ ರಿಸೀವ್ ಮಾಡಬೇಡ. ಸರಿ ಮಗ, ರಿಸೀವ್ ಮಾಡಲ್ಲ. ಸರಿ ಮಗ, ಇವತ್ತು ಹೋಗಿ ಹೇಳೋಣ. ಇಷ್ಟೆಲ್ಲ ಆಗಿದೆನಾ ನಿನ್ನ ಲೈಫ್ನಲ್ಲಿ? ಅಷ್ಟೆ. ಹ್ಞೂ ಅಣ್ಣ. ಮುಂದೆ ಏನಾಯಿತು? ಯಾಕೋ ಮಚ್ಚ ಬಾ ಅಂತ ಹೇಳಿದೀಯಲ್ಲ. ಸಾರಿ ಮಗ, ನನ್ನನ್ನು ಕ್ಷಮಿಸಿಬಿಡು. ಯಾಕ್ಲೇ ಮಗ, ಏನಾಯ್ತು ನಿನಗೆ? ಸಾರಿ ಮಗ, ನಿಮ್ಮ ತಂಗಿ ಫೋನ್ ಮಾಡ್ತಾ ಇದ್ದಾಳೆ. ಬಹಳ ದಿನಗಳಿಂದ ಮಾಡ್ತಾ ಇದ್ದಾಳೆ. ನಾನು ಎಷ್ಟು ಹೇಳಿದರೆ ಕೇಳ್ತಾ ಇಲ್ಲ ಮಗ. ಯಾಕೆ ಮಚ್ಚ, ಏನಾಯ್ತಲೇ? ಏನು ಬಿಡು ಮಚ್ಚ, ಫ್ರೆಂಡ್ಶಿಪ್ಪಲ್ಲಿ ಈ ಥರ ಮೋಸ ಮಾಡಿದ್ರೆ ಏನು ಮಾಡೋದು? ಫ್ರೆಂಡ್ಸ್ ಅಂತ ಹೇಳಿ ಮನೆಗೂ ಮತ್ತು ಎಲ್ಲ ಕಡೆ ಕರ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್ನಲ್ಲಿ ಈ ಥರ ಮಾಡಿದರೆ ಏನು ಮಾಡೋದು ಮಗ? ಈ ಥರ ಮಾಡಿದರೆ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಇರಲ್ಲ ಮಗ. ನಾನು ತಪ್ಪು ಮಾಡಿದ್ದೀನಿ ಮಗ, ಇನ್ನು ಮುಂದೆ ಈ ತಪ್ಪು ಮಾಡಲ್ಲ. ಸರಿ ಮಗ, ಹೋಗೋಣ ನಡಿ. ಮಚ್ಚಿ, ಇಲ್ಲೇ ಹೋಗಿ ಬರೋಣ ಬಾ. ಲೋ ಮಗ, ಅನಿಲ್ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ಹೌದಾ, ಸರಿ ಇರು, ನಾನು ಬರ್ತೀನಿ ಅಲ್ಲಿಗೆ. ಮಗ, ಅವನ ಫೋನ್ ಯಾಕೋ ಸ್ವಿಚ್ ಆಫ್ ಆಗಿದೆ. ಅಲ್ಲಿ ಬರ್ತಾ ಇದ್ದಾರಲ್ಲ, ಅವರೇನಾ ನಿನ್ನ ಫ್ರೆಂಡ್ಸ್? ಹ್ಞೂ ಅಣ್ಣ, ಅವರೇ. ನಿಮ್ಮ ಫ್ರೆಂಡು ಸಾಲು ಹೊರಟಿದ್ನ, ನಾನೇ ತಡೆ ಹಿಡಿದೆ. ಯಾಕೋ ದೋಸ್ತ, ಏನಾಯಿತು? ಏನು ಬಿಡು ಮಗ, ಫ್ರೆಂಡ್ಶಿಪ್ಪಲ್ಲಿ ಈ ಥರ ಮೋಸ ಮಾಡಿದರೆ ಏನು ಮಾಡೋದು? ಅದಕ್ಕೆ ಈ ಥರ ಮಾಡೋದು? ನೀ ಸತ್ರೆ ಎಲ್ಲನೂ ಬಗೆಹರಿದು ಬಿಡುತ್ತಾ? ನಮ್ಮ ಮನೆ ಪ್ರಾಬ್ಲಮ್ ನಿನಗೆ ಗೊತ್ತಲ್ಲ ದೋಸ್ತ, ಅದರಲ್ಲಿ ಇದು ಒಂದು. ಅದಕ್ಕೆ ತುಂಬ ಬೇಜಾರಾಯಿತು. ಅದಕ್ಕೆ ಈ ಥರ ಮಾಡಿದೆ ದೋಸ್ತ. ಇನ್ನು ಮುಂದೆ ಈ ಥರ ಮಾಡಲ್ಲ ಕಣೋ. ಸರಿ ಬಿಡು ಮಗ. ನನ್ನನ್ನು ಕ್ಷಮಿಸಿಬಿಡು ಮಚ್ಚ, ಏನೋ ತಿಳಿದ ತಪ್ಪು ಮಾಡಿದ್ದೀನಿ. ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ. ನನಗೆ ನೀನು ಬೇಕು. ಇರಲಿ ಬಿಡು ಮಚ್ಚ, ತಿಳಿದೆ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ.
ಇನ್ಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಇನ್ನು ಮುಂದೆ ನಿಮ್ಮ ತಂಗಿನೂ ನಮ್ಮ ತಂಗಿ ಥರ ಇದ್ದಂಗೆ. ಇನ್ನು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ಈ ವಿಡಿಯೋ ಮೊದಲನೇ ಪ್ರಯತ್ನ, ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.